ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ ಮಕಾಡೆ ಮಲಗಿದ ಕಾಂಗ್ರೆಸ್. ಜೆಡಿಎಸ್ ಅಭ್ಯರ್ಥಿ ವಿವೇಕಾನಂದಗೆ ಭರ್ಜರಿ ಮುನ್ನಡೆ. ಮರುತಿಬೇಗೌಡರಿಗೆ ಕೈಕೊಟ್ಟ ಪಕ್ಷಾಂತರದ ನಿಲುವು. ಕಳಪೆ ಕಾಮಗಾರಿ ಗಂಭೀರ ಆರೋಪ. ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣೆ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಗೆಲುವು ಹಿನ್ನೆಲೆ. ಎಚ್ಡಿಕೆ ಅಭಿಮಾನಿಯಿಂದ ಉರುಳು ಸೇವೆ. ಮಾರೇಹಳ್ಳಿ ದೇವಸ್ಥಾನದಲ್ಲಿ ಹರಕೆ ತೀರಿಸಿಕೊಂಡ ಜೆಡಿಎಸ್ ಮುಖಂಡ. ನೀಟ್ ಪರೀಕ್ಷೆಯಲ್ಲಿ ಟಾಪರ್ ಆದ ಮಂಡ್ಯದ ಪ್ರತಿಭೆ. 720ಕ್ಕೆ 650 ಅಂಕ ಪಡೆದು ದಾಖಲೆ. ವಿದ್ಯಾರ್ಥಿನಿ ಸಾಧನೆಗೆ ಪೋಷಕರ ಪ್ರಶಂಸೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಮುಂಜಾನೆಯಿಂದ ಆರಂಭವಾಗಿದ್ದು ಮತ ಎಣಿಕೆ ಪ್ರಗತಿಯಲ್ಲಿದೆ. ಮೂರನೇ ಸುತ್ತಿನ ಮುಕ್ತಾಯದ ವೇಳೆಗೆ ಜೆಡಿಎಸ್ನ ಕೆ ವಿವೇಕಾನಂದ 10,823 ಮತಗಳಿಂದ ಮುನ್ನಡೆ ಗಳಿಸಿದ್ದು ಬಹುತೇಕ ಗೆಲುವಿನ ದರದತ್ತ ಸಾಗಿದ್ದಾರೆ. ಮರುತಿಬೇಗೌಡ ಎರಡನೇ ಸ್ಥಾನದಲ್ಲಿದ್ದು ಸುಮಾರು ಮೂರನೇ ಹಂತದ ಮತದಾನದ ಅಥವಾ ಮತ ಎಣಿಕೆ ಸಂದರ್ಭದಲ್ಲಿ ಸುಮಾರು 4,000 ಅಥವಾ 5,000 ಅಂತರದ ಹಿನ್ನಡೆಯನ್ನು ಅವರು ಕಾಯ್ದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೂರನೇ ಸುತ್ತು ಅಂದರೆ ನಿಮಗೆ ಗೊತ್ತಿರುವ ಹಾಗೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಪ್ರಾಶಸ್ತ್ಯದ ಮತಗಳನ್ನು ಹೊಂದಿರುವಂಥದ್ದು. ವಿಶೇಷ ಏನಂತಂದರೆ ಈ ಬಾರಿ ಮೊದಲ ಪ್ರಾಶಸ್ತ್ಯದ ಮತದಿಂದ ಅಂದರೆ ಮೊದಲ ಆರಂಭದಿಂದಲೂ ಕೂಡ ಜೆಡಿಎಸ್ನ ಕೆ ವಿವೇಕಾನಂದ ಅವರು ಭರ್ಜರಿಯಾಗಿ ಮುನ್ನಡೆಯನ್ನು ಸಾಧಿಸ್ತಾ ಹೋದರು. ಎಲ್ಲಿಯೂ ಕೂಡ ರಿವರ್ಸ್ ಆಗಲೇ ಇಲ್ಲ. ಮರುತಿಬೇಗೌಡರಿಗೆ ಮತಗಳು ನಿರೀಕ್ಷೆಯ ಪ್ರಮಾಣದಲ್ಲಿ ಬರಲಿಲ್ಲ ಅಂತಲೇ ಹೇಳ್ಬೋದು. ಸಾಕಷ್ಟು ಕುತೂಹಲವನ್ನು ಈ ಕ್ಷೇತ್ರವು ಕೂಡ ಹೊಂದಿತ್ತು. 4 ಬಾರಿ ಸತತವಾಗಿ ಹ್ಯಾಟ್ರಿಕನ್ನು ಗಳಿಸಿದಂತಹ ಅಂದರೆ ಭರ್ಜರಿಯನ್ನು ಗಳಿಸಿದಂತಹ ಮರುತಿಬೇಗೌಡರು 5ನೇ ಬಾರಿಗೆ ತಮ್ಮ ದುಷ್ಟ ಪರೀಕ್ಷೆಗೆ ಮುಂದಾಗಿದ್ದರು. ಪಕ್ಷೇತರವಾಗಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಈ ಬಾರಿ ಅವರು ಜೆಡಿಎಸ್ಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದರು. ಕಾಂಗ್ರೆಸ್ನಿಂದ ಟಿಕೆಟನ್ನು ಕೂಡ ಪಡೆದುಕೊಂಡಿದ್ದರು. ಸಾಕಷ್ಟು ನಿರೀಕ್ಷೆಯನ್ನು ಕಾಂಗ್ರೆಸ್ ಮುಖಂಡರು ಇಟ್ಕೊಂಡಿದ್ದರು. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಈ ಚುನಾವಣೆಯನ್ನು ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದರು. ಈ ಚುನಾವಣೆ ಕೂಡ ಅವರಿಗೆ ಕೈಕೊಟ್ಟಿದೆ ಅಂತಲೇ ಹೇಳ್ಬೋದು. ಜೆಡಿಎಸ್ನ ಕೆ ಟಿ ಶ್ರೀಕಂಠೇಗೌಡರಿಗೆ ಟಿಕೆಟ್ ಕೈ ತಪ್ಪತ್ತೆ. ಅದು ಎಲ್ಲೋ ಒಂದು ಕಡೆ ಮರುತಿಬೇಗೌಡರಿಗೆ ಪ್ಲಸ್ ಆಗತ್ತೆ ಅಂತ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲೇ ಕೆ ವಿವೇಕಾನಂದ ಹೊಸಮುಖ, ಪರಿಚಯವೇ ಇಲ್ಲದವರು, ಮರುತಿಬೇಗೌಡ 4 ಬಾರಿ ಅನುಭವಿ ಪಡ್ಕೊಂಡಿದ್ದವರು, ಸಾಕಷ್ಟು ಶಿಕ್ಷಕರ ಜೊತೆ ಒಡನಾಟ ಇಟ್ಕೊಂಡಿದ್ದೀನಿ ಅಂತ ಹೇಳಿದರು. ಆದರೂ ಕೂಡ ಯಾಕೋ ಪ್ರಬುದ್ಧ ಶಿಕ್ಷಕರು ಮರುತಿಬೇಗೌಡರ ಕಡೆಗೆ ಗಮನವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಣೆ ಆಗ್ತಾಯಿದೆ. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿಯೇ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತು ಒಂದು ರೀತಿ ಮುಜುಗರ ಅನುಭವಿಸಿದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ಇಲ್ಲಿ ಆಘಾತ ಉಂಟಾಗಿರುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ತಿದ್ದೀವಿ. ಯಾಕೋ ಏನೋ ಕಾಂಗ್ರೆಸ್ಗೆ ಎಲ್ಲ ನೆಗೆಟಿವ್ ಥಾಟ್ಸೇ ಆಗ್ತಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ. ಇದರ ಮನೆಯನ್ನು ಯಾರು ಹೊರಬೇಕು ಅನ್ನೋದು ಗೊತ್ತಿಲ್ಲ. ಒಟ್ಟಾರೆ ಲೋಕಸಭಾ ಚುನಾವಣೆಯ ಸೋಲು ಇನ್ನೂ ಹಚ್ಚ ಹಸಿರಿರುವಾಗಲೇ ಕೇವಲ 2 ದಿನದಲ್ಲಿ ಮತ್ತೊಂದು ಶಾಕು ಎದುರಾಗಿದೆ ಕಾಂಗ್ರೆಸ್ಗೆ. ಅದು ಕೆ ವಿವೇಕಾನಂದ ಗೆಲುವು. ಮರುತಿಬೇಗೌಡರಿಗೆ ಮತ್ತೊಮ್ಮೆ ಅಂದರೆ ಮತ್ತೊಮ್ಮೆ ಅಲ್ಲ ಸೋಲು ಅನ್ನೋದಕ್ಕಿಂತ ನಾನು ಹೇಳಿದ್ನಲ್ಲ, ಇದನ್ನು ಕನ್ಫರ್ಮ್ ಮಾಡೋಕ್ಕಾಗೋದಿಲ್ಲ. ಆದರೆ ನಾವು ಇವತ್ತು ಏನು 6 ಗಂಟೆ ವೇಳೆಗೆ ನಮಗೆ ಬಂದ ಮಾಹಿತಿ ಪ್ರಕಾರ ಅದು ನಾಗಲೋಡ್ತಲ್ಲಿ ಹೋಗೋದ್ರಿಂದ ಅದು ಗೆಲುವು ಅಂತ ಹೇಳ್ತಿದ್ದೀವಿ. ಫೈನಲ್ಲು ಏನು ಬೇಕಾದ್ರೆ ಆಗ್ಬೋದು, ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಗೊತ್ತಿಲ್ಲ. ಅಂತೂ ಒಟ್ಟಾರೆ 2 ಚುನಾವಣೆಗಳನ್ನು ನೋಡಿದಾಗ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿದೆ ಅನ್ನುವಂಥದ್ದು. ಕಾಂಗ್ರೆಸ್ನ ಗ್ಯಾರಂಟಿನೂ ಕೈ ಹಿಡಿಲಿಲ್ಲ. ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀನಿ ಅಂತ ಮರುತಿಬೇಗೌಡರ ಹೇಳಿಕೆ ಕೂಡ ಸ್ಪಂದಿಸ್ತಿಲ್ಲ. ಒಟ್ಟಾರೆ 2 ಕೂಡ ಕೈ ಕೊಟ್ಟಂಗೆ ಕಾಣ್ತಿದೆ. ಒಟ್ಟಾರೆ ಮುಂದಿನ ದಿನಗಳಲ್ಲಿ ಈ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಹಾಗೂ ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರು ಗೆಲುವಿನ ಭರ್ಜರಿ ಮುನ್ನೋಟದತ್ತ ಸಾಗಿದ್ದಾರೆ. ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಗುರುವಾರ ಮುಂಜಾನೆಯಿಂದಲೇ ಮತ ಎಣಿಕೆ ಕಾರ್ಯ ನಡೆಯುತ್ತಿದ್ದು ಮೊದಲ ಪ್ರಸ್ತುತ ಸುತ್ತಿನಲ್ಲಿ 1,278 ಮತ ಗಳಿಸಿ ಬಿ ವಿವೇಕಾನಂದ ಮುನ್ನಡೆ ಸಾಧಿಸಿದರು. 2ನೇ ಸುತ್ತಿನಲ್ಲಿಯೂ 7,916 ಮೊದಲ ಪ್ರಾಶಸ್ತ್ಯದ ಮತವನ್ನು ಅವರು ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಮರುತಿಬೇಗೌಡರು ಕೇವಲ 2,800 ಮತಗಳನ್ನು ಗಳಿಸಿ ಸುಮಾರು 5,000 ಮತಗಳಿಂದ ಭಾರಿ ಹಿನ್ನಡೆ ಅನುಭವಿಸಿದ್ದು ಕಂಡುಬಂತು. ಬಹುತೇಕ ಮೈತ್ರಿ ಅಭ್ಯರ್ಥಿ ವಿವೇಕಾನಂದ ಅವರ ಗೆಲುವು ಖಚಿತವಾಗಿದೆ. ಒಟ್ಟಾರೆ ಲೋಕಸಭಾ ಚುನಾವಣೆಯಲ್ಲಿಯೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು 2,80,000 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಾಮಗೌಡ ಅವರನ್ನು ಹೀನಾಯವಾಗಿ ಸೋಲಿಸಿದರು. ಅದೇ ರೀತಿ ವಿವೇಕಾನಂದ ಕೂಡ ಈ ಬಾರಿ ಭಾರಿ ಅಂತರದಿಂದ ಗೆಲುವು ಸಾಧಿಸಿದ್ದು ಇದು ಜಾತ್ಯತೀತ ಜನತಾದಳಕ್ಕೆ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಿದೆ.
ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣ ಕಾಮಗಾರಿ ಕಳಪೆಯಾಗಿದೆ ಎಂದು ಆರೋಪಿಸಿ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಮೇಲೆ ಸೇತುವೆ ಬಳಿ ಸಾರ್ವಜನಿಕರು ಮತ್ತು ಮಂಡ್ಯ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣ ಮತ್ತು ಡಾಂಬರೀಕರಣ ಕಳಪೆಯಾಗಿದೆ ಎಂದು ಆಪಾದಿಸಿ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಮೇಲೆ ಸೇತುವೆ ಡಾಂಬರ್ ಜೋಡಣೆ ಬಿಟ್ಟಿದ್ದು ಅವು ರಸ್ತೆ ದಿಬ್ಬ ಹಾಗೂ ಮಾರ್ಪಟ್ಟಿದ್ದಾವೆ. ಇದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆಪಾದಿಸಿದ್ದಾರೆ. ಈ ಕಾರಣದಿಂದ ವಾಹನಗಳಿಗೆ ಸವಾರರಿಗೆ ಅಪಘಾತದ ಸ್ಥಳ ಇದಾಗಿದೆ. ಅದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಅಂತ ಹೇಳಿದರು. ಮೊದಲೇ ಇದ್ದ ರಸ್ತೆ ಉತ್ತಮವಾಗಿತ್ತು, ಆದರೆ ಈ ರಸ್ತೆ ಅತ್ಯಂತ ಕಳಪೆಯಿಂದ ಕೂಡಿದೆ. ಪ್ರತಿನಿತ್ಯ ಅಪಘಾತಗಳು ಹೆಚ್ಚಾಗುತ್ತಿದೆ. ಇದರ ಜೊತೆಗೆ ಮಳೆ ಮುಂದಾಗಲೂ ಸಹ ಫಜಿತಿ ಏರ್ಪಟ್ಟಾಗಿದೆ ಅಂತ ಅವರು ಆಪಾದಿಸಿದರು. ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಏನು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ರಸ್ತೆ ಅಗಲೀಕರಣ ಮಾಡ್ತೀವಿ, ಇದನ್ನ ಉನ್ನತೀಕರಣಕ್ಕೆ ಏರ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಆದರೆ ನಮ್ಗೆ ಏನು ಅನಿಸ್ತದೆ ಅಂದರೆ ಹಳೆ ರೋಡು ಏನು ನಾವು ತಿರ್ಗಾಡ್ತಿದ್ವಿ ಅದೇ ಉನ್ನತ ಮಟ್ಟದಲ್ಲಿ ರಸ್ತೆ ಆಗಿತ್ತು. ಈಗ ಇವ್ರು ಉನ್ನತಿ ಮಟ್ಟಕ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ. ಮತ್ತೆ ನೋಡಿ, ಇದು ಗೇಟ್ ನೀರು ಹೋಗ್ಬೇಕಂತ ಮಾಡ್ತಾ ಇದ್ದಾರೆ. ಇದು ಗೇಟ್ನ ಇದು ಅಗತ್ಯನೇ ಇಲ್ಲ, ಇದು ಗೇಟ್ ಅಗತ್ಯನೇ ಇಲ್ಲ. ಇದೇ ಒಂದು ವಾಟ ಕೊಟ್ಕೊಂಡು ತಂತ್ರಜ್ಞಾನಿಕ ಮಾಡಬೇಕು. ಇದರಿಂದ ಜನಗಳಿಗೆ ಹಿಂಸೆ ಕೊಡೋದು, ಆಕ್ಸಿಡೆಂಟು, ಅಪಘಾತ ಆಗೋದು ತುಂಬ ಹೆಚ್ಚಾಗಿದೆ. ಮತ್ತೆ ಏನಪ್ಪ ಅಂತ ಹೇಳಿದ್ರೆ, ಈ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೆ, ಮೂರು ಮೀಟರ್ ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ರು. ಈ 3 ಮೀಟರ್ ವಿಸ್ತರಣೆ ಮಾಡುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ. ಇದೇನೋ ಒಂದು ತಂತ್ರಜ್ಞಾನ ಉಪಯೋಗಿಸ್ಬಿಟ್ಟು 3 ಅಡಿ ಜನಗಳ ಅನುಕೂಲ ಮಾಡಿ ಅನಾನುಕೂಲ ಮಾಡ್ತಾ ಇದ್ದಾರೆ. ನೀವೇನು ಅನಾನುಕೂಲ ಮಾಡಿದ್ರೆ ಏನಿದೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ಅದನ್ನು ತಡೆಗಟ್ಟಿ ಪ್ರತಿಭಟನೆ ಮಾಡುವಂಥದ್ದು ಮುಂದೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂತೆ ತುಂಬ ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೊನ್ನೆ ಇಲ್ಲಿ ರಸ್ತೆ ಟಾರ್ ಹಾಕಿದ್ದಾರೆ. ಈ ಟಾರ್ ಹಾಕಿರೋದು ಏನಪ್ಪ ಅಂದರೆ ಅವೈಜ್ಞಾನಿಕವಾಗಿ ಹಾಕಿದ್ದಾರೆ. ಮೊದಲೇ ಎಷ್ಟೋ ಚೆನ್ನಾಗಿತ್ತು, ಹಳೆ ಟಾರ್ ಎಷ್ಟೋ ಚೆನ್ನಾಗಿತ್ತು. ಈಗ ಟಾರ್ ಹಾಕಿದ್ದೀನಿ ಅಂತ ಉದ್ದಕ್ಕೆ ಹಾಕೋರೆ ನೋಡಿ. ಬರ್ತಾರೆ ಗಾಡಿಗಳು ಬಂದರೆ ನೋಡಿ, ಎಲ್ಲ ಅಂಶದಲ್ಲಿ ದಡ್ಕ ಹೊಡೀತದೆ. ರಾತ್ರಿ ಹೊತ್ತು ಸ್ಕೂಟ್ರುಗಳು ಬಂದರೆ ಸ್ಕೂಟ್ರುಗಳಿಗೆಲ್ಲ ತೊಂದರೆ ಆಗಿದೆ. ಚಿಕ್ಕ ಚಿಕ್ಕ ಆಕ್ಸಿಡೆಂಟ್ಗಳು ಆಯ್ತಾವೆ ಮೊನ್ನೆಯಿಂದ. ಏನು ಮಾಡಬೇಕು ಅಂತೀರ ಅದಕ್ಕೆ? ಸರಿಪಡಿಸ್ಬೇಕು. ಈ ಹಳ್ಳಿ ಇದೆಯಲ್ಲ, ಇದು ಟೆಂಟು, ಆ ಟೆಂಟ್ನ ರಿಕವರಿ ಮಾಡಿ ಕೊಡಬೇಕು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಿಗೆ, ಸಾರ್ವಜನಿಕರಿಗೆ ಅನಿವಾರ್ಯವಾಗಿ ಹಿಂಸೆ ಕೊಡುವಂತೆ NHA ಅಧಿಕಾರಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನೇತೃತ್ವವನ್ನು ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರ್ ಬಾಬು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಮತ್ತು ಶ್ರೀನಿವಾಸ್ ಜಯರಾಮೇಗೌಡ ಕಾರ್ತಿಕ್ ವಹಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಅವರ ಮೊಮ್ಮಗಳು ಲಿಪಿ ಎಂ ಕಿರಣ್ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಯಲ್ಲಿ 720ಕ್ಕೆ 650 ಅಂಕ ಪಡೆದು ಮಂಡ್ಯ ನಗರಕ್ಕೆ ಟಾಪರ್ ಆಗಿದ್ದಾರೆ. ಇದೊಂದು ಒಳ್ಳೆಯ ವಿಶೇಷವಾದಂಥ ಸಾಧನೆ ಅಂತಲೇ ಹೇಳ್ಬೋದು. ಮಂಡ್ಯದ ವಿದ್ಯಾರ್ಥಿನಿ, ಈ ಹೆಣ್ಮಗಳು ಮಂಡ್ಯದ ಕಾರ್ಮೆಲ್ ಕಾನ್ವೆಂಟ್ನಲ್ಲಿ ವ್ಯಾಸಂಗ ಮಾಡಿದರು ಅನ್ನುವಂಥ ಮಾಹಿತಿ. ಸೊ ಇದು ಬಹುಶಃ ನೀಟ್ ಪರೀಕ್ಷೆಯಲ್ಲಿ ಈ ಥರದೊಂದು ಅಂಕ ತೆಗೆಯುವಂಥದ್ದು ಭಾಳ ಕಷ್ಟಕರವಾದಂಥ ವಿಚಾರ. ಹುಡುಗಿ ಹೇಳದಂತೆ ನಿರಂತರವಾದ ಅಭ್ಯಾಸ, ಆಯಿತಾ, ತನ್ಮಯತೆ, ಏಕಾಗ್ರತೆ ಇದ್ದರೆ ಈ ಥರ ಸಾಧನೆಗಳನ್ನ ಮಾಡ್ಬೋದು ಅನ್ನುವಂಥದ್ದು. ವಿಶೇಷವಾಗಿ ಸುಜಾತ ಕೃಷ್ಣ ಅವರು ನಿಮಗೆ ಗೊತ್ತು, ನಗರ ಘಟಕ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನಗರ ಘಟಕದ ಅಧ್ಯಕ್ಷರು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥವರು. ಅವರ ಮೊಮ್ಮಗಳು ಅನ್ನುವಂಥದ್ದು ವಿಶೇಷ. ಸಾಕಷ್ಟು ಮಾದರಿಯಾದಂಥ ವಿದ್ಯಾರ್ಥಿನಿಯಾಗಿದ್ದಾರೆ. ಸೊ ಆಕೆಯ ಈ ಒಂದು ರಿಸಲ್ಟ್ ಭಾಳ ಖುಷಿ ಕೊಟ್ಟಿದೆ. ಸ್ವರ್ಣವಾಹಿನಿ ಕೂಡ ಆ ಹೆಣ್ಮಗಳಿಗೆ ಅಥವಾ ಆ ವಿದ್ಯಾರ್ಥಿನಿಗೆ ಶುಭಾಶಯಗಳನ್ನು ಕೋರುತ್ತೆ. ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ನಗರ ಘಟಕದ ಅಧ್ಯಕ್ಷೆ ಸುಜಾತ ಕೃಷ್ಣ ಅವರ ಮೊಮ್ಮಗಳು ಲಿಪಿ ಎಂ ಕಿರಣ್ ವಿದ್ಯಾರ್ಥಿನಿ ನೀಟ್ ಪರೀಕ್ಷೆಯಲ್ಲಿ 720ಕ್ಕೆ 650 ಅಂಕ ಪಡೆದು ಮಂಡ್ಯ ನಗರಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಪ್ರಸ್ತುತ UG ಮೆಡಿಕಲ್ ಕೋರ್ಸ್ನ ಪ್ರವೇಶಾತಿಗೆ ಮೇ 15ರಂದು ನಡೆಸಲಾಗಿದ್ದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಯಾಗಿದ್ದು ಉತ್ತಮ ಅಂಕ ಪಡೆದು ಸಾಧನೆ ಮಾಡಿರುವುದಕ್ಕೆ ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ. ವಿದ್ಯಾರ್ಥಿನಿ ಲಿಪಿ ಎಂ ಕಿರಣ್ ಕಾರ್ಮೆಲ್ ಕಾಲೇಜಿನಲ್ಲಿ ದ್ವಿತೀಯ PUC ಮುಗಿಸಿ ನೀಟ್ ಪರೀಕ್ಷೆ ಬರೆದಿದ್ದರು. ಪ್ರಾಂಶುಪಾಲರಾದ ಸ್ಮಿತಾ ಜಾಯ್ ಮತ್ತು ತಂದೆ MK ಮಧುಕಿರಣ್, ತಾಯಿ ಭವಾನಿ ತಮ್ಮ ಮಗಳನ್ನು ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸುಜಾತ ಕೃಷ್ಣ ಅವರು, ನನ್ನ ಮೊಮ್ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳಿಗೆ 650 ಅಂಕ ಗಳಿಸಿರುವುದು ನಮಗೆ ಸಂತಸ ತಂದಿದೆ. ನಾನು ಕಾರ್ಮೆಲ್ ಕಾನ್ವೆಂಟ್ ವಿದ್ಯಾರ್ಥಿಯಾಗಿದ್ದು, ಅದೇ ರೀತಿ ಲಿಪಿ ಎಂ ಕಿರಣ್ ಕೂಡ ಅದೇ ಶಾಲೆಯ ವಿದ್ಯಾರ್ಥಿಯಾಗಿ ಶಿಸ್ತನ್ನು ಮೈಗೂಡಿಸಿಕೊಂಡು ಬಂದಿದ್ದಾಳೆ. ಅವಳ ಸಾಧನೆ ಕುಟುಂಬದ ಎಲ್ಲರಿಗೂ ಸಂತಸ ತಂದಿದೆ ಅಂತ ಹೇಳಿದರು. ಈ ದಿನ ಸೆಕೆಂಡ್ PUನಲ್ಲಿ ನೀಟ್ ಎಕ್ಸಾಮ್ನಲ್ಲಿ 720ಕ್ಕೆ 650 ಅಂಕ ಗಳಿಸಿ ಮಂಡ್ಯ ನಗರಕ್ಕೆ ಮೊದಲನೇವಳಾಗಿ ಬಂದಿದ್ದಾಳೆ. ನಮ್ಮ ಕುಟುಂಬಕ್ಕೆ, ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಭಾಳ ಸಂತೋಷದ ವಿಚಾರ. ಮತ್ತು ಹಾಗೆ ಕಾರ್ಮಲ್ ಶಾಲೆ ನಾವೆಲ್ಲ ಓದಿದಂಥ, ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕಾರ್ಮಲ್ ಶಾಲೆಯಲ್ಲೇ ಓದಿದ್ದು. ಕಾರ್ಮಲ್ ಶಾಲೆಗೂ ಸಹ ನಾವು ಈ ಮುಖಾಂತರ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಅವಳು ಆಕಾಶಲ್ಲಿ ಕಂಟಿನ್ಯೂ ಮಾಡಿಕೊಂಡು ಅವ್ರು ಸ್ಪಾನ್ಸರ್ ಮಾಡಿದ್ರು. ಚಿಕ್ಕಂದಿನಿಂದನೂ ಡಿಸಿಪ್ಲಿನ್ನಲ್ಲಿ ತುಂಬ ಶಿಸ್ತುಬದ್ಧವಾಗಿ ಓದ್ಕೊಂಡು ಶಿಸ್ತುಬದ್ಧವಾದ ಜೀವನ ನಡೆಸ್ಕೊಂಡು ಬಂದು ಈ ಮಟ್ಟಕ್ಕೆ ಒಂದು ಉತ್ತಮ ಅಂಕ ಗಳಿಸಿ ಒಳ್ಳೆಯ ವಿದ್ಯಾರ್ಥಿನಿಯಾಗಿ
ಮೂಡಿ ಬಂದಿದೆ. ನಮಗೆಲ್ಲ ಭಾಳ ಖುಷಿಯಾಗಿದೆ. ನಮ್ಮ ಫ್ಯಾಮಿಲಿ ಎಲ್ಲರೂ ತುಂಬ ಸಂತೋಷ ಪಡ್ತಾಯಿದ್ವಿ. ನಂತರ ವಿದ್ಯಾರ್ಥಿನಿ ಲಿಪಿ ಎಂ ಕಿರಣ್ ಮಾತನಾಡಿ, ನಾನು ಕಾರ್ಮೆಲ್ ಕಾನ್ವೆಂಟಿನ ವಿದ್ಯಾರ್ಥಿನಿಯಾಗಿದ್ದು SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 623 ಅಂಕ ಗಳಿಸಿ 3ನೇ ರ್ಯಾಂಕ್ ಪಡೆದಿದ್ದೆ ಅಂತ ಹೇಳಿದರು. ನಂತರ ಕಾರ್ಮೆಲ್ ಕಾನ್ವೆಂಟ್ ಕಾಲೇಜಿನಲ್ಲಿಯೇ ವ್ಯಾಸಂಗ ಮುಂದುವರಿಸಿದ್ದೇನೆ. ಈಗ ನೀಟ್ ಪರೀಕ್ಷೆಯಲ್ಲಿ 720 ಅಂಕಗಳಿಗೆ 650 ಅಂಕ ಬಂದಿದ್ದು, ಇದಕ್ಕೆ ನನ್ನ ಅಜ್ಜಿ ಸುಜಾತ ಕೃಷ್ಣ, ತಂದೆ ತಾಯಿ ಹಾಗೂ ಶಿಕ್ಷಕರು ನೀಡಿದ ಪ್ರೋತ್ಸಾಹವೇ ಕಾರಣ ಅಂತ ಹೇಳಿದ್ದಾರೆ. ನಮಸ್ತೆ, ನನ್ನ ಹೆಸರು ಲಿಪಿ ಎಂ ಕಿರಣ್. ನಾನು ನೀಟ್ ಎಕ್ಸಾಮ್ನಲ್ಲಿ 720ಕ್ಕೆ 650 ಅಂಕ ಗಳಿಸಿದ್ದೀನಿ. ನಾನು 8ನೇ ತರಗತಿಯಿಂದನೂ ಕಾರ್ಮೆಲ್ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಾ ಬಂದಿದ್ದೀನಿ. ನಾನು 10ನೇ ತರಗತಿಯಲ್ಲಿ 625ಕ್ಕೆ 623 ಅಂಕ ಗಳಿಸಿ ನಾನು ಕರ್ನಾಟಕ ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದೆ. ಇದಕ್ಕೆ ನನ್ನ ಅಜ್ಜಿಯಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಅಧ್ಯಕ್ಷರಾದ ಸುಜಾತ ಕೃಷ್ಣರವರು ಹಾಗೂ ನನ್ನ ತಂದೆ ಮಧು ಕಿರಣ್ ರವರು ಹಾಗೂ ನನ್ನ ತಾಯಿ ಬಿಂದೂರವರು ಬಹಳ ಸಪೋರ್ಟ್ ಮಾಡಿದ್ದಾರೆ, ನನಗೆ ಬಹಳ ಪ್ರೋತ್ಸಾಹಿಸಿದ್ದಾರೆ. ಹಾಗೂ ನನ್ನ ಕಾರ್ಮೆಲ್ ಟೀಚರ್ಸ್ ಎಲ್ಲ ನನಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನನಗೆ ಕರ್ನಾಟಕ ರಾಜ್ಯದಲ್ಲಿ SSLCಯಲ್ಲಿ 3ನೇ ರ್ಯಾಂಕ್ ಗಳಿಸಿದ್ದೇನೆ ಎಂದು ತಿಳಿದ ಆಕಾಶ್ ವಿದ್ಯಾಸಂಸ್ಥೆಯು ನನ್ನನ್ನು ಸ್ಪಾನ್ಸರ್ ಮಾಡಿತು. ನಾನು ನನ್ನ ವಿದ್ಯಾಭ್ಯಾಸವನ್ನು ಕಾರ್ಮೆಲ್ ಹಾಗೂ ಆಕಾಶ್ ವಿದ್ಯಾಸಂಸ್ಥೆಯೊಂದಿಗೆ ಮುಂದುವರಿಸಿದೆ. ನಾನು ಈ ಸ್ಥಾನಕ್ಕೆ ಬರಲು ನನ್ನ ಶಿಕ್ಷಕರು ಬಹಳ ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಹೆಚ್ಚು ಅಂಕ ಕರೆದಿರುವ ವಿದ್ಯಾರ್ಥಿನಿಗೆ ಸೊನ್ನೆ ಟಿವಿ ಕೂಡ ಅಭಿನಂದನೆ ಸಲ್ಲಿಸುತ್ತದೆ. ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸಹಯೋಗದಲ್ಲಿ ನಡೆದ ಮಕ್ಕಳ ಸಾಹಿತ್ಯ ಸಂಭ್ರಮ ಸಾಹಿತ್ಯ ಕ್ರೋಢೀಕರಣ ಕಾರ್ಯಾಗಾರ ನಡೆಯಿತು. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ರವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಸಹಯೋಗದಲ್ಲಿ ನಡೆದ ಮಕ್ಕಳ ಸಾಹಿತ್ಯ ಸಂಭ್ರಮ ಸಾಹಿತ್ಯ ಕ್ರೋಢೀಕರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಸಿಇಒರವರು, ಮಕ್ಕಳು ತಮ್ಮ ಸಣ್ಣ ವಯಸ್ಸಿನಿಂದಲೇ ಅವರ ಅಭಿವ್ಯಕ್ತಿಯನ್ನು ಹೊರಹಾಕುವ ವಿವಿಧ ಪ್ರಕಾರಗಳನ್ನು ಪರಿಚಯ ಮಾಡಿಕೊಂಡರೆ ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನ ಪ್ರಪಂಚ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು. ಸಭೆಯಲ್ಲಿ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ರಾಮಣ್ಣ, ಧನುಷ್, ಶಿವಮ್ಮ, ನಂಜರಾಜು ಸೇರಿದಂತೆ ತಾಲೂಕುಗಳಿಂದ 30 ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದರು. ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಸಿಬ್ಬಂದಿಗಳಿಗೆ ನೂತನ ಅಪರಾಧ ಕಾನೂನುಗಳ ಕಾರ್ಯಾಗಾರ ಯಶಸ್ವಿಯಾಗಿ ನಡೆದಿದೆ. ಇನ್ಸ್ಪೆಕ್ಟರ್ KR ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಮದ್ದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಸಿಬ್ಬಂದಿಗಳಿಗೆ ನೂತನ ಅಪರಾಧ ಕಾನೂನುಗಳ ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಇನ್ಸ್ಪೆಕ್ಟರ್ KR ಪ್ರಸಾದ್ ರವರು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿ, ವರಿಷ್ಠಾಧಿಕಾರಿಗಳ ಆದೇಶದಂತೆ ಭಾರತ ಸರ್ಕಾರ 3 ನೂತನ ಹೊಸ ಅಪರಾಧ ಕಾನೂನುಗಳನ್ನು ಮಾರ್ಪಾಡು ಮಾಡಿದ್ದು, ಬ್ರಿಟಿಷ್ ಕಾಲದಲ್ಲಿದ್ದ ಕಾನೂನುಗಳನ್ನು ಬದಲಾವಣೆ ಮಾಡಲಾಗಿದೆ ಅಂತ ಹೇಳಿದರು. ಅಪರಾಧ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಬ್ರಿಟಿಷರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಕಾನೂನನ್ನು ಮಾಡಿಕೊಂಡಿದ್ದರು. ಆ 3 ಕಾನೂನುಗಳಿಗೆ ಭಾರತ ಸರ್ಕಾರ ಹೊಸ ತಿದ್ದುಪಡಿಯನ್ನು ಮಾಡಿದ್ದು, ಹೊಸ ಕಾನೂನಿನ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು, ಹೊಸ ಕಾನೂನು ಜಾರಿಯಾಗಲಿದೆ ಅಂತ ಹೇಳಿದರು. ನಿಮಗೆಲ್ಲ ಗೊತ್ತಿರುವ ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗೆ 3 ಆಕ್ಟ್ಗಳ ಬಗ್ಗೆ ಮಾರ್ಪಾಡು ಮಾಡಿದೆ. ಅದೆಲ್ಲ ನಿಮಗೆ ಎಲ್ಲ ಗೊತ್ತಿದೆ. ಇದರ ಉದ್ದೇಶ ಇಷ್ಟೇ, ಈಗಿನ ಕಾಲಕ್ಕೆ ತಕ್ಕಂತೆ ಅಪರಾಧಗಳ ವರ್ಗೀಕರಣ ಮಾಡಬೇಕಾಗ್ತದೆ. ಜೊತೆಗೆ ಆ ಪನಿಷ್ಮೆಂಟ್ ಏನು ಸೆಕ್ಷನ್ ಇದೆ, ಆ ಪನಿಷ್ಮೆಂಟಲ್ಲಿ ಏರಿಕೆ ಸ್ವಲ್ಪ ಮಾಡಬೇಕಾಗ್ತದೆ. ಕೆಲವೊಂದನ್ನ ಸೆಕ್ಷನ್ ಇಳಿಕೆ ಮಾಡಬೇಕಾಗಿದೆ, ಕೆಲವೊಂದನ್ನ ಕಡ್ಡಾಯ ಶಿಕ್ಷೆಗೆ ಒಳಪಡಿಸಿದ್ದಾರೆ. ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ಒಂದು ಆಧುನಿಕತೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅತ್ಯಂತ ಮಾರ್ಪಾಡು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಆಧುನಿಕತೆಗೆ ಸಂಬಂಧಪಟ್ಟಂತೆ ಕೆಲವು ಸೆಕ್ಷನ್ಗಳನ್ನು ಆಡ್ ಮಾಡಿ ಈ ಒಂದು 3 ಮೇಜರ್ ಆಕ್ಟನ್ನು ತಂದಿದ್ದಾರೆ. ಹಾಗೆಯೇ ಜೊತೆಗೆ ನೀವೆಲ್ಲ ನೋಡ್ತಾ ಇದ್ದೀರಾ, ಟೆರರಿಸಮ್ ಆಕ್ಟ್ ಎಷ್ಟೊಂದು ಇಂಪಾರ್ಟೆಂಟ್ ಆಗ್ತಿದೆ ಅಂತ ಆ ಆಕ್ಟನ್ನು ಸಹ ಇದರೊಳಗೆ ತೋರಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನೋಡಿ, ನಿಮಗೆಲ್ಲ ಟೋಟಲ್ ಈಗ IPCಲಿ ಸುಮಾರು ಒಂದು 358 ಸೆಕ್ಷನ್, ಮೊದಲು 511 ಇತ್ತು, ಈಗ 358 ಸೆಕ್ಷನ್ ಇದೆ. ಅದರಲ್ಲಿ ಸುಮಾರು ಒಂದು 20 ಸೆಕ್ಷನ್ನ ಹೊಸದಾಗಿ ಸೇರಿಸಿದ್ದಾರೆ. ಅದನ್ನು ಕೆಲವು ನಮ್ಮ ವೆಂಕಟೇಗೌಡರು ಹೇಳ್ತಾರೆ IPC ಬಗ್ಗೆ. ಸುಮಾರು 20 ಸೆಕ್ಷನ್ ಹೊರಗಡೆ ಸೇರಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಸದುಪಯೋಗನ ಪಡಿಸಬೇಕಾಗ್ತದೆ. ಮದ್ದೂರು ನ್ಯಾಯಾಲಯದ ಸರ್ಕಾರಿ ವಕೀಲರಾದ ಪ್ರೀತಮ್ ಡೇವಿಡ್ ರವರು ನೂತನ ಅಪರಾಧ ಕಾನೂನಿನ ಬಗ್ಗೆ ಉಪನ್ಯಾಸ ನೀಡಿದರು. ಆಗಲೇ ಸಾಹೇಬ್ ಹೇಳ್ದಂಗೆ ಈ ಸೆಕ್ಷನ್ಗಳನ್ನ ನೀವು IPC ಇದು ಹೊಸ BNS ಬುಕ್ಸ್ ತೆಗೆದುಬಿಟ್ಟು ಯಾವುದು ಕಂಪ್ಲೇಂಟಲ್ಲಿ ಏನು ಬಂದಿರುತ್ತೆ ಅದನ್ನು ನೋಡಿಕೊಂಡು ನೀವು ಸೆಕ್ಷನ್ ಹಾಕ್ಬೋದು ಈಸಿಯಾಗಿ. ನಿಮಗೆಲ್ಲ ಏನಂತ ಕಾಂಪ್ಲಿಕೇಟೆಡ್ ಆಗಲ್ಲ. ಇಲ್ಲ ನಮ್ಮ ಯಾರೋ ಹಿರಿಯ ಅಧಿಕಾರಿ ಇರ್ತೀರೋ ಅವ್ರು ಕೇಳ್ಕೊಂಡು, ಇಲ್ಲ ಗೊತ್ತಿರೋರು APP ಸಾಹೇಬ್ ಗೊತ್ತಿರೋ ಕೇಳ್ಕೊಂಡು ಇದು ಮಾಡ್ತೀವಿ.
ಆದರೆ ಪ್ರೊಸೀಜರ್ ಇದೆಯಲ್ಲ, ತನಿಖೆ ಮಾಡೋಂಥ ಪ್ರೊಸೀಜರ್ ಇದೆಯಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಭಾಳ ಇಂಪಾರ್ಟೆಂಟು. ಈ BNSS ಅಲ್ಲಿ ಭಾಳ ಬದಲಾವಣೆಗಳಾಗಿದೆ ಕಾಲಕ್ಕೆ ತಕ್ಕಂತೆ. ಆಗಲೇ ಹೇಳ್ದಂಗೆ ಈಗ ಬ್ರಿಟಿಷರ್ ಕಾಲದಲ್ಲಿ ಅವರು ನಮ್ಮ ಯಾರು ಅವ್ರ ವಿರುದ್ಧ ಹೋರಾಡ್ತಿದ್ರು ಅವ್ರನ್ನ ದಮನ ಮಾಡುವಂಥ ಬಂದರು. ಈಗಿನ ಭಾರತಕ್ಕೆ ಆ ಕಾನೂನು ಭಾಳ ಅಸಾಂಪ್ರದಾಯಿಕ ಅಂತ ಹೇಳಿ ಹೊಸದಾಗಿ ಕಾನೂನನ್ನು BNSS-ಅನ್ನು ಮಾರ್ಪಡಿಸಿ ಹೊಸದಾಗಿ ಜುಲೈ 1ರಿಂದ ಜಾರಿಗೆ ಬರ್ತಿದೆ. ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ CPI ವೆಂಕಟೇಗೌಡ, PSCಗಳಾದ ಮಹೇಶ್, ಮಂಜುನಾಥ್, ವೆಂಕಟೇಶ್, ನರೇಶ್ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಾಜರಿದ್ದರು. ಮಂಡ್ಯ ನಗರದಲ್ಲಿರುವ ಡ್ಯಾಫೋಡಿಲ್ಸ್ ಶಾಲೆಯಲ್ಲಿ ಡ್ಯಾಫೋಡಿಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪರಿಸರ ಜಾಗೃತಿ ಅಭಿಯಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಇಬ್ರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಮಂಡ್ಯ ನಗರದಲ್ಲಿರುವ ಡ್ಯಾಫೋಡಿಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಿದ್ದ ವಿಶ್ವ ಪರಿಸರ ದಿನಾಚರಣೆ ಪರಿಸರ ಜಾಗೃತಿ ಅಭಿಯಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಇಬ್ರಿಯವರು, ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಆಚರಿಸುವ ಮೂಲಕ ಎಲ್ಲರಲ್ಲೂ ಪರಿಸರ ಪ್ರಜ್ಞೆಯನ್ನು ಹೆಚ್ಚಿಸಲಾಗುತ್ತಿದೆ ಎಂದರು. ವಿದ್ಯಾರ್ಥಿ ದಿಸೆಯಲ್ಲೇ ಪರಿಸರ ಕಾಳಜಿ ಹೆಚ್ಚಿಸಿಕೊಂಡರೆ ಪ್ರಾಕೃತಿಕ ವಿಕೋಪ, ತಾಪಮಾನವನ್ನು ಕಡಿಮೆ ಮಾಡಬಹುದು ಎಂದು ಅವರು ಹೇಳಿದರು. ತಾವೆಲ್ಲರೂ ನಮ್ಮ ನಾಳೆಯ ಭವಿಷ್ಯಗಳು. ನಾವು ನಾಳೆಯ ಅಂದವನ್ನು ಆನಂದವನ್ನು ಕಾಣಬೇಕಾದರೆ ನೀವು ಹಸಿರಿನ ವೃಕ್ಷದ ರೀತಿಯಲ್ಲಿ ಈ ಜಗತ್ತಿಗೆ ಹಣ್ಣನ್ನು ಕೊಡಲಿಕ್ಕೆ, ಹೂವನ್ನು ಕೊಡಲಿಕ್ಕೆ, ಗಾಳಿಯನ್ನು ಕೊಡಲಿಕ್ಕೆ, ನೆರಳನ್ನು ಕೊಡಲಿಕ್ಕೆ, ಆಶ್ರಯವನ್ನು ಕೊಡಲಿಕ್ಕೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಹೋಗ್ತಾ ಇರಬೇಕಾಗ್ತದೆ. ಹಾಗಾಗಿ ಪರಿಸರ ದಿನಾಚರಣೆ ಅಂತ ಹೇಳುವಂಥದ್ದನ್ನು ಕೇವಲ ಸಸಿ ನೆಡುವಂಥದ್ದು, ಮರ ಕಡಿಯುವಂಥದ್ದು ಇದರ ಬಗ್ಗೆ ಮಾತ್ರ ನಾವು ತೆಗೆದುಕೊಳ್ಳುವ ಎಚ್ಚರಿಕೆ ಅಂತ ನಾವು ಪರಿಭಾವಿಸದೆ, ನಮ್ಮ ಸುತ್ತಲಿರುವ ಜಗತ್ತು ನಮ್ಮ ಬದುಕಿಗೆ ಯಾವ ರೀತಿ ಪೋಷಕವಾಗಿದೆ ಅದನ್ನು ನಾವು ಯಾವ ರೀತಿ ನಮ್ಮ ಮನಸ್ಸಿನಲ್ಲಿ ಆವಾಹಿಸಿಕೊಂಡ್ರೆ ನಾಳೆಯ ಜಗತ್ತಿಗೆ ನಾವು ಹೂವು, ಹಣ್ಣು, ನೆರಳು, ಆಶ್ರಯ ಎಲ್ಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೀವು ಯೋಚನೆ ಮಾಡ್ತೀರಿ ಅಂತ. ಬೇಡಿರಣ್ಣ ನಮ್ಮನು ಕಡಿಯಬೇಡಿರಣ್ಣ, ತಾಪವೈರಿ ತಂಪನು ಕೊಡುವೆವು ಕಡಿಯಬೇಡಿರಣ್ಣ, ನಮ್ಮನು ಕಡಿಯಬೇಡಿರಣ್ಣ, ಕಡಿಯಬೇಡಿರಣ್ಣ, ನಮ್ಮನು ಕಡಿಯಬೇಡಿರಣ್ಣ, ತಾಪವೈರಿ ತಂಪನು ಕೊಡುವೆವು ಕಡಿಯಬೇಡಿರಣ್ಣ, ನಮ್ಮನು ಕಡಿಯಬೇಡಿರಣ್ಣ, ನಡೆಯುವ ದಾರಿಯಲ್ಲಿ ನಿಮಗೆ ನೆರಳನ್ನು ನೀಡುವೆವು, ಬಳಲಿ ಬರುವಂತ ಮಂದಿಗೆ ಚಾಮರ ಬೀಸುವೆವು, ನಡೆಯುವ ದಾರಿಯಲ್ಲಿ ನಿಮಗೆ ನೆರಳನ್ನು ನೀಡುವೆವು, ಬಳಲಿ ಬರುವಂತ ಮಂದಿಗೆ ಚಾಮರ ಬೀಸುವೆವು, ಹಸಿದ ಉದರಕ್ಕೆ ರುಚಿ ರುಚಿ ಹಣ್ಣನ್ನು ಕೊಡುತ್ತಿವೆವು, ಹಸಿದ ಉದರಕ್ಕೆ ರುಚಿ ರುಚಿ ಹಣ್ಣನ್ನು ಕೊಡುತ್ತಿವೆವು, ರುಚಿ ರುಚಿ ಹಣ್ಣನ್ನು ಕೊಡುತ್ತಿವೆವು, ಕಡಿಯಬೇಡಿರಣ್ಣ ನಮ್ಮನ್ನು ಕಡಿಯಬೇಡಿ. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿ ಅಮೂಲ್ಯ ಮತ್ತು ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ತಂಗಮಣಿ ಅವರನ್ನು ಗಣ್ಯರು ಪುರಸ್ಕಾರ ನೀಡಿ ಅಭಿನಂದಿಸಿದರು. ನಮ್ಮ ಅಮೂಲ್ಯ ಅವರವರಿಗೆ 1,000 ನಗದು ಬಹುಮಾನ ನೀಡ್ತೀವಿ. ಕ್ಯಾಶ್ ಪ್ರೈಸ್ ಅನ್ನ ನೀಡ್ತೇವೆ. 5,000 ನಗದು ಬಹುಮಾನವನ್ನು ಶಾಲಾ ವತಿಯಿಂದ ಆನ್ಯುವಲ್ ಡೇಗೆ ನೀಡುತ್ತೇವೆ. ಸಮಾರಂಭದಲ್ಲಿ ಡ್ಯಾಫೋಡಿಲ್ಸ್ ಶಾಲೆಯ CEO ದೀಪ್ತಿ ಕೃಷ್ಣ, ಪ್ರತಿಭೆ ಅಧ್ಯಕ್ಷರಾದ ರಾಜರತ್ನಂ, ಶಾಲೆಯ ಕಾರ್ಯದರ್ಶಿಗಳಾದ ಸುಜಾತ ಕೃಷ್ಣ, ಮುಖ್ಯ ಶಿಕ್ಷಕಿ ನಯನ ಹಾಗೂ ಇತರರಿದ್ದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಬಲಮುರಿ ಗಣಪತಿ ಉದ್ಯಾನವನದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಗ್ರಾಮಸ್ಥರಿಗೆ ಉಚಿತವಾಗಿ ಸಸಿಗಳನ್ನು ವಿತರಣೆ ಮಾಡಿ ಉದ್ಯಾನವನದಲ್ಲಿ ಹಾಗೂ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲೂ ಸಹ ಸಸಿ ನೆಟ್ಟು ಪರಿಸರ ದಿನವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಬಲಮುರಿ ಗಣಪತಿ ಉದ್ಯಾನವನದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಮೇಲುಕೋಟೆ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಗ್ರಾಮಸ್ಥರಿಗೆ ಉಚಿತವಾಗಿ ಸಸಿಗಳನ್ನು ವಿತರಣೆ ಮಾಡಿದರು. ಉದ್ಯಾನವನದಲ್ಲಿ ಹಾಗೂ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲೂ ಸಸಿ ನೆಟ್ಟು ಪರಿಸರ ದಿನವನ್ನು ಆಚರಿಸಲಾಯಿತು. ನಂತರ ಮಾತನಾಡಿದ ಶಾಸಕರು, ಇತ್ತೀಚಿನ ದಿನಗಳಲ್ಲಿ ಪರಿಸರ ಹಾಳಾಗುತ್ತಿದೆ, ಅದರಿಂದ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು ಹಾಗೂ ಸಸಿಗಳನ್ನು ನೆಟ್ಟರೆ ಸಲ್ಲದು, ಅದನ್ನು ಉಳಿಸಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದರು. ನಮಸ್ಕಾರ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇಲ್ಲಿ 2 ಸಸಿಗಳನ್ನು ನೆಟ್ಟಿದ್ದೀವಿ. ಆದರೆ ಈ ಮೂಲಕ ಎಲ್ಲೆಲ್ಲ ನಿಮ್ಮನ್ನು ಕೇಳ್ಕೊಳ್ಳೋದೇನೆಂದರೆ, ನಿಮ್ಗೆ ಗೊತ್ತಿರೋಂಗೆ ಪರಿಸರ
ಹಾಳಾಗ್ತಾ ಇದೆ. ಅದನ್ನು ಕಾಪಾಡ್ಕೊಂಡು ಬೆಳೆಸಿ ಉಳಿಸಿ ಇನ್ನೂ ಮೇಲಕ್ಕೆ ತೊಗೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರದು. ನಾವು ನಮ್ಮ ಮನೆ ಮುಂದೆ ಮರ ಗಿಡಗಳನ್ನು ನೆಟ್ಟು ಬೆಳೆಸಿ ಅದನ್ನು ಕಾಪಾಡಬೇಕು. ಅದಾನಂತರ ಎಲ್ಲ ಊರುಗಳಲ್ಲೂ ತಾವುಗಳೆಲ್ಲ ಸಸಿ ನೆಟ್ಟು ಅದನ್ನು ಸಸಿ ನೆಡೋದು ಒಂದೇ ಅಲ್ಲ, ಅದನ್ನು ಕಾಪಾಡಿ ಬೆಳೆಸೋದು ಜವಾಬ್ದಾರಿ ಇದೆ. ಯಾಕೆ ನಿಮಗೆ ಗೊತ್ತಿರೋಂಗೆ ಈ ವರ್ಷ ನಾವು ಸುಮಾರು ಮಳೆ ಇಲ್ಲದೆ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವೆಲ್ಲ ಅನ್ನೋದು ಗೊತ್ತಿದೆ. ಇದು ಡೈರೆಕ್ಟ್ ಇಂಪ್ಯಾಕ್ಟ್ ಅದರಿಂದನೇ ಆಯ್ತಾ ಇರೋದು. ಈ ಸಂದರ್ಭದಲ್ಲಿ ಪಟೇಲ್ ರಾಮು, HD ರವಿ, ನಿಂಗೇಗೌಡ, ನಂದೀಶ್, ಅಭಿನಂದನ್ ಸೇರಿದಂತೆ ಇತರರಿದ್ದರು. ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಸೋಮಶೇಖರ್ ಕಚೇರಿ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿ ಮೂಡಿಸಿದ್ದಾರೆ. ಮದ್ದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಅರಣ್ಯ ಇಲಾಖೆ ವತಿಯಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗಿದೆ. ಮದ್ದೂರು ತಹಶೀಲ್ದಾರ್ ಸೋಮಶೇಖರ್ ಅವರು ಕಚೇರಿ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರ ಜೊತೆಗೆ ಅತಿ ಹೆಚ್ಚು ಗಿಡಗಳನ್ನು ನೆಟ್ಟು ಮರಗಳಾಗಿ ಮಾಡಬೇಕು ಅಂತ ಹೇಳಿದರು. ಈ ವೇಳೆ ತಾಲೂಕು ವಲಯ ಅರಣ್ಯಾಧಿಕಾರಿ ಗವಿಯಪ್ಪ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಕುಮಾರ್, RI ಜಗದೀಶ್, ಮೋಹನ್, ಮಹೇಂದ್ರ ಸೇರಿದಂತೆ ಇತರರಿದ್ದರು. ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ನಡೆದ ಬಗ್ಗೆ ವರದಿಯಾಗಿದೆ. ಕೇರ್ಪೇಟೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ವಿಶ್ವ ಪರಿಸರದ ಅಂಗವಾಗಿ ನಡೆದ ಕಾರ್ಯಕ್ರಮಕ್ಕೆ ಸಸಿ ನೆಡುವ ಮೂಲಕ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮಂಜುನಾಥ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಿಸರದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ನಡೆಸಿ ಮರಗಿಡಗಳನ್ನು ಕಡಿದು ಕಾಡನ್ನು ನಾಶ ಮಾಡಿ ಮನೆಗಳು ಹಾಗೂ ಬಡಾವಣೆಗಳನ್ನು ನಿರ್ಮಿಸಿ ಮಾಡಲಾಗುತ್ತಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳಿದರು. ಗಿಡ ಮರಗಳಿಂದ ಉತ್ತಮವಾದ ಮಳೆಯಾಗುತ್ತದೆ ಎಂಬ ಸತ್ಯವನ್ನು ಅರಿತು ಪರಿಸರವನ್ನು ನಾಶ ತಡೆಯಲು ಪಣ ತೊಡಬೇಕು ಅಂತ ಅವರು ಕಿವಿ ಮಾತು ಹೇಳಿದರು. ಸುಮಾರು ಅರ್ಧ ಪ್ರಪಂಚಕ್ಕೆ ಅದು ಆಕ್ಸಿಜನ್ ಸಪ್ಲೈ ಮಾಡ್ತೀವಿ. ಎಷ್ಟು ತಿಕ್ಕಾಗಿರಬೇಕು ಫಾರೆಸ್ಟ್ ಅಂತ ವೇಟ್ ಮಾಡಬೇಕು. ನಾವು ಸುಮಾರು 3 ಕಿಲೋಮೀಟರ್ ನಮ್ಮ ಮಲೆನಾಡು ಸ್ಟಾರ್ಟ್ ಆಗ್ತಿದೆ. 1990 ನಾನು ಮಲೆನಾಡು ರೆಗ್ಯುಲರ್ ವಿಸಿಟ್ ಕೊಡ್ತೀವಿ. ಆ ಹೊರನಾಡು ಶೃಂಗೇರಿ ಕಡೆ ಕೂಡೋದಾಗ 20 ವರ್ಷಗಳಿಂದ ಇದ್ದ ಫಾರೆಸ್ಟ್ ಈಗಲ್ಲ ಎಲ್ಲ ಡಿಫಾರೆಸ್ಟೇಷನ್ ಆಗಿದೆ. ಈಗ ನಮ್ಮ ಕಡೆ ನಮ್ಮ ಕೋಲಾರ ಈ ಕಡೆ ನೋಡಿದ್ರೆ ಈಗ ಚೆನ್ನಾಗಿದೆ ಫಾರೆಸ್ಟ್. ನಮ್ಮ ಕೇರ್ಪೇಟೆ ಅಷ್ಟು ಚೆನ್ನಾಗಿದೆ, ಒಳ್ಳೆ ಫಾರೆಸ್ಟು. ಮತ್ತು ನಾವೆಲ್ಲ ಮರ ಗಿಡಗಳನ್ನು ಬೆಳೆಸಬೇಕು. ಮತ್ತು ಈ ವರ್ಷದ 2024 ಸ್ಲೋಗಾನ್ ಏನಂದರೆ ಜನರೇಷನ್ ರೆಸ್ಟೋರೇಷನ್ ಅಂತ. ಅಂದರೆ ರೆಸ್ಟೋರ್ ಮಾಡಬೇಕು. ಜನರೇಷನ್ ಅಂದರೆ ಜನ ಉಳಿಸಬೇಕಾದ್ರೆ ರೆಸ್ಟೋರ್ ಮಾಡಬೇಕಾದ್ರೆ ಆಕ್ಸಿಜನ್ ಇರಬೇಕು ಮತ್ತು ಮರಗಿಡಗಳು ಜಾಸ್ತಿ ಬೆಳೆಸಬೇಕು ಮತ್ತು ವಿಶ್ವ ಪರಿಸರವನ್ನು ಕಾಪಾಡಬೇಕನ್ನೋದು. ಮತ್ತು ಈ 2024 ಸೌದಿ ಅರೇಬಿಯಾ ಕಿಂಗ್ಡಮನ್ನು ಈ ಸಲ ಆಸ್ಟ್ ಮಾಡ್ತಾ ಇದೆ ವಿಶ್ವ ಪರಿಸರ ದಿನಾಚರಣೆ ಅಂತ. ಮತ್ತು ಅದೇ ರೀತಿ ಮೇನ್ ಆಬ್ಜೆಕ್ಟ್ಸ್ ಆಫ್ ದಿ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಇದು ಜನಗಳು ಪಬ್ಲಿಕ್ ಅಟ್ ಲಾರ್ಜ್ನ ಎಜುಕೇಟ್ ಮಾಡಬೇಕು ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ. ಮತ್ತು ಅಡಾಪ್ಷನ್ ಎಕೋ ಫ್ರೆಂಡ್ಲಿ ಮಾಡಬೇಕು. ಮತ್ತು ಎಕಾಲಜಿ ಇಂಡಸ್ಟ್ರೀಸ್ ಮಾಡಬೇಕು. ಮತ್ತು ಯಂಗ್ ಪೀಪಲ್ನ ಮತ್ತು ಕಮ್ಯುನಿಟೀಸ್ನ ಅವೇರ್ನೆಸ್ ಬರೋ ಥರ ನೋಡ್ಕೋಬೇಕು. ತಾಲೂಕು ವಲಯ ಅರಣ್ಯಾಧಿಕಾರಿ ಅನಿತಾ ಮಾತನಾಡಿ, ವಿಶ್ವ ಪರಿಸರ ದಿನದ ಅಂಗವಾಗಿ ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳ ಮೈದಾನದಲ್ಲಿ ತೇಗ, ಮತ್ತಿ, ಹಲಸು, ಮಾವು, ಬೇವು, ನೇರಳೆ, ರಕ್ತಚಂದನ ಸೇರಿದಂತೆ 10,000ಕ್ಕೂ ಹೆಚ್ಚಿನ ಹೂವು ಮತ್ತು ಹಣ್ಣಿನ ಗಿಡಗಳ ಜೊತೆಗೆ ಕಾನೂನು ವನವನ್ನು ನಿರ್ಮಿಸಲು ಮುಂದಾಗಿದ್ದೇವೆ ಅಂತ ಹೇಳಿದರು. ವರ್ಷದಲ್ಲಿ ನಾವು ಸ್ವತಂತ್ರ ದಿನಾಚರಣೆ ಮತ್ತು ಆಗಸ್ಟ್ 26ಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಮತ್ತು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಚರಿಸ್ತೀವಿ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟದ್ದನ್ನು ಹೆಚ್ಚಾಗಿ ನಾವು ಆಚರಿಸ್ತೀವಿ. ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಕ್ಕಂಥದ್ದು ಭೂಮಿಯಿಂದ ನಮಗೆ ಎಷ್ಟು ಅನುಕೂಲಗಳು ಸಿಗುತ್ತೋ ಅದನ್ನು ನಾವು ಮುಂದಿನ ಪೀಳಿಗೆಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದರೆ ಅದನ್ನು ನಾವು ನಮ್ಮ ಅವಶ್ಯಕತೆಯನ್ನು ಪೂರೈಸಿ ಮುಂದಿನ ಪೀಳಿಗೆಗೆ ಅದನ್ನು ಬಳುವಳಿಯಾಗಿ ಕೊಡಬೇಕಾಗುತ್ತೆ. ಈ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಪ್ರತಿಯೊಬ್ಬರು, ಒಬ್ಬ ಮಗು, ಸಣ್ಣ ಮಗುವಿನಿಂದ ಹಿಡಿದು ಅದು ಶಾಲೆಗೆ ಹೋಗಿ ದೊಡ್ಡವರಾಗಿ ಪರಿಸರಕ್ಕೆ ಒಬ್ಬ ಪ್ರಜೆಯಾಗಿ ಉತ್ತಮ ಪ್ರಜೆ ಆಗಬೇಕು. ಹಾಗೆ ಒಂದು ಸಮಾಜಕ್ಕೂ ಒಂದು ಉತ್ತಮ ಪ್ರಜೆ ಆಗಬೇಕು. ಈಗ ನಾವು ಈ ದಿನ ನೀರು, ಗಾಳಿ ಇದೆರಡರ ಬಗ್ಗೆ ಬಹಳ ಹೆಚ್ಚಿನ ಗಮನವನ್ನು ವಹಿಸಿ ಕೆಲಸ ಮಾಡ್ತಾಯಿದ್ದೀವಿ. ಉದಾಹರಣೆಗೆ ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಒಂದೊಂದು ಗಿಡಗಳನ್ನ ನೆಡಬೇಕು ಅಂತ ಹೇಳ್ತೀವಿ. ಹಾಗೂ ನಮ್ಮ ಈ ಕೇರ್ಪೇಟೆ ತಾಲೂಕಿನಲ್ಲಿ ಹೆಚ್ಚು ಹಸಿರು ಹೊದಿಕೆ ಅನ್ನೋದು ಜಾಸ್ತಿ ಇದೆ. ಏನು ಗ್ರೀನ್. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಶಕುಂತಲಾ, ಅರ್ಪಿತಾ, ರವಿಶಂಕರ್, ದೇವರಾಜು, ರವಿ, ದಿನೇಶ್, ಕಾರ್ಯದರ್ಶಿಗಳಾದ ರಾಜೇಗೌಡ ಸೇರಿದಂತೆ ಅನೇಕರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ HD ಕುಮಾರಸ್ವಾಮಿ ಭರ್ಜರಿ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಯೊಬ್ಬರು ಹರಕೆ ತೀರಿಸಿದ್ದಾರೆ. ಮಳವಳ್ಳಿಯ ಮಾರಳ್ಳಿ ದೇವಸ್ಥಾನದಲ್ಲಿ JDS ಮುಖಂಡ ಕುಮಾರಸ್ವಾಮಿಯವರ ಅಪ್ಪಟ ಅಭಿಮಾನಿ ಪುಟ್ಟಸ್ವಾಮಿ ಎಂಬುವವರು ಉರುಳು ಸೇವೆ ಮಾಡುವ ಮೂಲಕ ಹರಕೆಯನ್ನು ತೀರಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿರವರಿಗೆ ಭರ್ಜರಿ ಗೆಲುವು ಒದಗಿದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅಭಿಮಾನಿಗಳು ಹರಕೆಯನ್ನು ತೀರಿಸಿದ್ದಾರೆ.
ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ JDSನ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಭರ್ಜರಿ ಗೆಲುವು ದಕ್ಕಿದ ಹಿನ್ನೆಲೆಯಲ್ಲಿ ಮಳವಳ್ಳಿಯಲ್ಲಿ ಅಭಿಮಾನಿಗಳು ಹರಕೆ ತೀರಿಸಿದ್ದಾರೆ. ಮಳವಳ್ಳಿಯ ಮಾರೇಹಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ HDK ಅಭಿಮಾನಿ ಉರುಳು ಸೇವೆ ಮಾಡುವ ಮೂಲಕ ಹರಕೆ ತೀರಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದ ಪುಟ್ಟಸ್ವಾಮಿ JDSನ ಮುಖಂಡರಾಗಿದ್ದು ಕುಮಾರಸ್ವಾಮಿಯ ಅಪ್ಪಟ ಅಭಿಮಾನಿ ಕೂಡ ಆಗಿದ್ದಾರೆ. ಅವರು ಕುಮಾರಸ್ವಾಮಿಯವರು ಗೆದ್ದರೆ ಉರುಳು ಸೇವೆ ಮಾಡುವುದಾಗಿ ಹರಕೆ ಕಟ್ಟಿಕೊಂಡಿದ್ರು ಅಂತ ತಿಳಿಸಲಾಗಿದೆ. ಹಾಗಾಗಿ ಗೆದ್ದ ತರುವಾಯ ದೇವಾಲಯಕ್ಕೆ ಆಗಮಿಸಿ ಉರುಳು ಸೇವೆ ಮಾಡಿ ಹರಕೆ ತೀರಿಸಿದ್ದಾರೆ. ಈ ಹಿಂದೆ ಕೂಡ ಕುಮಾರಸ್ವಾಮಿ ಗೆದ್ದರೆ ಉರುಳು ಸೇವೆ ಮಾಡುವುದಾಗಿ ಹರಕೆ ಹೊತ್ತಿದ್ದರು ಈ ಮುಖಂಡರು. ಕುಮಾರಸ್ವಾಮಿ ಗೆಲುವು ಸಿಕ್ಕಿದ ಹಿನ್ನೆಲೆಯಲ್ಲಿ ಹರಕೆ ತೀರಿಸಿ ದೇವರಿಗೆ ಪೂಜೆ ಸಲ್ಲಿಸಿದ್ದಾರೆ. ನಮ್ಮ ಪುಡ್ಸಮಣ್ಣ ಅಂತ ದಾಸನದೊಡ್ಡಿ ಗ್ರಾಮದಂತ ಪುಡ್ಸಮಣ್ಣವರು ನಮ್ಮ ಕುಮಾರಣ್ಣ ಅವರು ಗೆದ್ದರೆ ಉರುಳು ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ರು. ಇವತ್ತು 5 ಅತಿಯ ಬಹುಮತದಿಂದ ಕುಮಾರಣ್ಣವರು ಯಶಸ್ವಿಯನ್ನು ಗೆದ್ದು ಮಾಡವ್ರೆ. ಅದಕ್ಕೆ ಪುಡ್ಸಮಣ್ಣವರು ಆ ಹರಕೆಯನ್ನು ತೀರ್ಸೋಕ್ಕೆ ಉಳಿಸೇವೆಯನ್ನು ಮಾಡಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಉಳಿಸೇವೆಯನ್ನು ಮಾಡಿ ಇವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡವೆ. ಪುಡ್ಸಮಣ್ಣವರಿಗೆ, ಕುಮಾರಣ್ಣವರಿಗೆ, ಇಡೀ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲೂ ಮಕಾಡೆ ಮಲಗಿದ ಕಾಂಗ್ರೆಸ್. JDS ಅಭ್ಯರ್ಥಿ ವಿವೇಕಾನಂದಗೆ ಭರ್ಜರಿ ಮುನ್ನಡೆ. ಮರಿತಿಬೇಗೌಡರಿಗೆ ಕೈಕೊಟ್ಟ ಪಕ್ಷಾಂತರದ ನಿಲುವು. ಕಳಪೆ ಕಾಮಗಾರಿ ಗಂಭೀರ ಆರೋಪ. ಶ್ರೀರಂಗಪಟ್ಟಣದಲ್ಲಿ ಮಂಡ್ಯ ರಕ್ಷಣೆ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಆಕ್ರೋಶ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಭರ್ಜರಿ ಗೆಲುವು ಹಿನ್ನೆಲೆ HDK ಅಭಿಮಾನಿಯಿಂದ ಉರುಳು ಸೇವೆ. ಮಾರೇಹಳ್ಳಿ ದೇವಸ್ಥಾನದಲ್ಲಿ ಹರಕೆ ತೀರಿಸಿಕೊಂಡ JDS ಮುಖಂಡ. ನೀಟ್ ಪರೀಕ್ಷೆಯಲ್ಲಿ ಟಾಪರ್ ಆದ ಮಂಡ್ಯದ ಪ್ರತಿಭೆ. 720ಕ್ಕೆ 650 ಅಂಕ ಪಡೆದು ದಾಖಲೆ. ವಿದ್ಯಾರ್ಥಿನಿ ಸಾಧನೆಗೆ ಪೋಷಕರ ಪ್ರಶಂಸೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.